श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಹಿಂದೆ ಸಾಧ್ಯ ವೈಕಲ್ಯ ಸಾಧನ ವೈಕಲ್ಯ ಅಂತ ನೋಡಿದ್ದೀವಿ. ಸಾಧ್ಯ ವೈಕಲ್ಯಂ ನಾಮ ದೃಷ್ಟಾಂತೆ ಸಾಧ್ಯ ಅಭಾವತ್ವಂ ಸಾಧ್ಯ ವೈಕಲ್ಯಂ ಅಂದರೆ ದೃಷ್ಟಾಂತದಲ್ಲಿ ಸಾಧ್ಯದ ಅಭಾವ ಇರೋದು ಅಂತ ಅರ್ಥ. ಮತ್ತು ಸಾಧನ ವೈಕಲ್ಯ ಅಂದ್ರೆ ದೃಷ್ಟಾಂತೆ ಸಾಧನ ಅಭಾವತ್ವಂ ಸಾಧನ ವೈಕಲ್ಯಂ. ದೃಷ್ಟಾಂತದಲ್ಲಿ ಸಾಧನ ಅಂದ್ರೆ ಹೇತು ಇಲ್ಲದೆ ಹೋದ್ರೆ ಅದನ್ನ ಸಾಧನ ವೈಕಲ್ಯ ಅಂತ ಕರೀತಾರೆ. ಇದಾದ ಮೇಲೆ ಉಭಯ ವೈಕಲ್ಯಂ ಯಥಾ ಅಂತ ಇದೆ. ಅಸ್ಮಿನ್ನೇವ ಅನುಮಾನೆ ಯಥಾ ಆಕಾಶಃ ಇತಿ ಹಾಗೆ ಅಂತ. ಅಂದ್ರೆ ಹಿಂದೆ ನಾವು ಯಾವುದು ನೋಡಿದ್ದೀವಿ, ಮನಃ ಅನಿತ್ಯಂ ಮೂರ್ತತ್ವಾತ್ ಹಾಗೆ ಅಂತ. ಆ ಅನುಮಾನದಲ್ಲಿ ಯಥಾ ಘಟಃ ಅಂತ, ಯಥಾ ಆಕಾಶಃ ಅಂತ ನೋಡಿ. ಅಂದ್ರೆ ಉಭಯ ವೈಕಲ್ಯ ಹಾಗೆಂದ್ರೆ ಏನರ್ಥ? ಸಾಧ್ಯವೂ ಇರೋದಿಲ್ಲ, ಸಾಧನವೂ ಇರೋದಿಲ್ಲ ಹಾಗೆ ಅಂತ ನೋಡಿ. ಆಕಾಶ ಅದನ್ನು ದೃಷ್ಟಾಂತವಾಗಿ ಕೊಟ್ಟಿದ್ದಾರೆ. ಆ ಆಕಾಶ ಅದೇನಲ್ಲ, ಅದು ಅನಿತ್ಯವೂ ಅಲ್ಲ, ಅದು ನಿತ್ಯ. ವ್ಯಾಕೃತ ಆಕಾಶ ಅಂತ ಇದೆ, ಅದು ನಿತ್ಯವಾದದ್ದು, ಅನಿತ್ಯವೂ ಅಲ್ಲ. ಅದರಿಂದ ಸಾಧ್ಯ ವೈಕಲ್ಯ ಬಂತು. ಅನಿತ್ಯತ್ವ ಇಲ್ಲ, ನಿತ್ಯತ್ವ ಇದೆ. ಮತ್ತು ಸಾಧನ ಯಾವುದು? ಮೂರ್ತತ್ವ, ಅದು ಸಾಧನ. ಮೂರ್ತತ್ವನೂ ಇಲ್ಲ. ಆಕಾಶ ಅದಕ್ಕೆ ಆಕಾರ ಇಲ್ಲ. ವಾಯು ಆಕಾಶದಲ್ಲಿ ಮೂರ್ತತ್ವ ಇಲ್ಲ. ಪೃಥ್ವಿ ಅಪ್ಪು ತೇಜಸ್ ಇಷ್ಟಲ್ಲೇ ಇರೋದು. ಸೊ ಅದರಿಂದ ಅದನ್ನು ಉಭಯ ವೈಕಲ್ಯ ಅಂತ ಕರೀತಾರೆ. ಸಾಧ್ಯಾಭಾವವೂ ಇದೆ, ಸಾಧನಾಭಾವವೂ ಇದೆ ಅಂತ. ಅದರಿಂದ ಸ್ಪಷ್ಟ ಆಯ್ತಲ್ವಾ? ಅಸ್ಮಿನ್ನೇವ ಅನುಮಾನೆ ಯಥಾ ಆಕಾಶ ಇತಿ. ವೈಧರ್ಮ್ಯ ಉದಾಹರಣೆ ಸಾಧ್ಯಾಭಾವ ವೈಕಲ್ಯಂ ಯಥಾ ತತ್ರೇವ ಅನುಮಾನೆ ಯಥಾ ಕರ್ಮ ಇತಿ ಹಾಗೆ. ಇನ್ನು ಸಾಧ್ಯದ ಅಭಾವ ವೈಕಲ್ಯಕ್ಕೆ ಉದಾಹರಣೆ ನೋಡಿ. ಮನಃ ಅನಿತ್ಯಂ ಮೂರ್ತತ್ವಾತ್ ಹಾಗೆ ಅಂತ ಹಿಂದೆ ಹೇಳಿದ್ದೆ. ಯದ್ ಅನಿತ್ಯಂ ನ ಭವತಿ ತನ್ಮೂರ್ತಂ ನ ಭವತಿ. ಯಾವುದು ಅನಿತ್ಯವಾಗಿದೆಯೋ ಅದು ಮೂರ್ತ ಆಗೋದಿಲ್ಲ ಅಂತ ವ್ಯಾಪ್ತಿ. ಯಥಾ ಕರ್ಮ ಇತಿ ಹಾಗೆ ಅಂತ. ಕರ್ಮವು ಅದೇನದು? ಅನಿತ್ಯವಾದದ್ದು. ಅದರಿಂದ ಸಾಧ್ಯದ ಅಭಾವ ಇಲ್ಲ ನೋಡಿ. ಅನಿತ್ಯತ್ವ ಇದೆ, ಅನುಮಾನದಲ್ಲೂ ಇದೆ, ಉದಾಹರಣೆಯಲ್ಲಿ ಸಾಧ್ಯತ್ವ ಅಭಾವ ಇಲ್ಲ. ಆದರೆ ಕರ್ಮದಲ್ಲಿ ಮೂರ್ತತ್ವ ಅಭಾವ ಇದೆ, ಮೂರ್ತತ್ವ ಅಲ್ಲ. ಅದರಿಂದ ಸಾಧನ ಅಭಾವ ಇದೆ ನೋಡಿ. ಸಾಧ್ಯದ ಅಭಾವ ಇಲ್ಲ, ಸಾಧನದ ಅಭಾವ ಇದೆ ಹಾಗೆ. ಅದರಿಂದ ಇದು ಸಾಧ್ಯ ಅಭಾವ ವೈಕಲ್ಯಕ್ಕೆ ಉದಾಹರಣೆ ಹಾಗೆ ಅಂತ. ಇನ್ನು ಸಾಧನಾಭಾವ ವೈಕಲ್ಯಂ, ಸಾಧನದ ಅಭಾವ ದೃಷ್ಟಾಂತದಲ್ಲಿ ಬಂದರೆ ಅದನ್ನು ಹೇಳ್ತಾ ಇದ್ದಾರೆ. ತತ್ರೇವ ಅನುಮಾನೆ ಯದ್ ಅನಿತ್ಯಂ ನ ಭವತಿ ತನ್ಮೂರ್ತಂ ನ ಭವತಿ ಅಥವಾ ಪರಮಾಣು ರೀತಿ ಹಾಗೆ ಅಂತ. ಉದಾಹರಣೆಯಾಗಿ ಯಾವುದು ಕೊಡ್ತಾರೆ? ಪರಮಾಣು ಕೊಡ್ತಾರೆ. ಮನಸ್ಸು ಅನಿತ್ಯವಾದದ್ದು, ಮೂರ್ತವಾದ್ದರಿಂದ ಪರಮಾಣುವತ್ ಹಾಗೆ ಅಂತ ಹೇಳಿದರೆ ನೋಡಿ, ಪರಮಾಣುವಿನಲ್ಲಿ ಏನಿಲ್ಲ? ಅನಿತ್ಯತ್ವ ಇಲ್ಲ. ಅದೇ ತರ ಮೂರ್ತತ್ವದ ಅಭಾವವೂ ಇಲ್ಲ. ಅಂದ್ರೆ ಏನಾಯ್ತು? ಅದು ಮೂರ್ತನೇ ಆಯ್ತು ಅಂತ ಅರ್ಥ. ಯಾಕಂದ್ರೆ ಪೃಥ್ವಿಯ ಪರಮಾಣು ಇರಬೇಕು ಅಂದ್ರೆ ಅಲ್ಲಿ ಒಂದು ಆಕಾರ ಇರಬೇಕು, ಸೂಕ್ಷ್ಮದಲ್ಲೂ. ಈ ರೀತಿಯಾಗಿ ಸಾಧನ ಅಭಾವ ವೈಕಲ್ಯಂ ಹಾಗೆ ಅಂತ. ಇನ್ನು ಉಭಯಾಭಾವ ವೈಕಲ್ಯಂ. ಉಭಯಾಭಾವ ಅಂದ್ರೆ ಸಾಧನದ ಅಭಾವವೂ ಇರಲ್ಲ,
ಸಾಧ್ಯದ ಅಭಾವವೂ ಇರಲ್ಲ ಹಾಗೆ ಅಂತ. ಅದಕ್ಕೆ ಉದಾಹರಣೆ ತಸ್ಮಿನ್ನೇವ ಅನುಮಾನೆ ಯಥಾ ಘಟಃ ಇತಿ ವದಂತಿ ಹಾಗೆ. ಅಂದ್ರೆ ಮನಃ ಅನಿತ್ಯಂ ಮೂರ್ತತ್ವಾತ್ ಯದ್ ಅನಿತ್ಯಂ ನ ಭವತಿ ತನ್ಮೂರ್ತಂ ನ ಭವತಿ ಯಥಾ ಘಟಃ. ಘಟದಲ್ಲಿ ಅನಿತ್ಯತ್ವದ ಅಭಾವವೂ ಇಲ್ಲ. ಯಾಕೆ? ಅನಿತ್ಯನೇ ಅದು, ಅನಿತ್ಯದ ಅಭಾವ ಇಲ್ಲ. ಮತ್ತು ಮೂರ್ತತ್ವದ ಅಭಾವವೂ ಇಲ್ಲ, ಅದು ಮೂರ್ತತ್ವನೇ ಆಗಿದೆ, ಮೂರ್ತತ್ವದ ಅಭಾವವೂ ಇಲ್ಲ. ಈ ರೀತಿಯಾಗಿ ಉಭಯಾಭಾವ ವೈಕಲ್ಯಂ ಹಾಗೆ ಅಂತ ಈ ರೀತಿಯಾಗಿ ಅವರು ವಿಭಾಗಗಳನ್ನು, ಇದು ನ್ಯಾಯಿಕರ ಮತ ಪ್ರಕಾರ ಮಾಡಿರುವ ಚಿಂತೆ ಇದು. ಈ ವಿಭಾಗ ಎಲ್ಲ ಇಷ್ಟೆಲ್ಲ ಹೇಳಿ ಅದನ್ನ ಹೇಳ್ತಾ ಇದ್ದಾರೆ. ತದೇತತ್ ಅಸತ್ ಹಾಗೆ ಅಂತ. ಇಲ್ಲಿ ತನಕ ಏನು ವಿಭಾಗ ನಾವನ್ನ ನೋಡ್ಕೊಂಡು ಬಂದಿದ್ದೀವಿ, ಅನುಮಾನದ ದೋಷಗಳು ಹಾಗೆ ಅಂತ, ಅದು ಸರಿಯಾದದ್ದಲ್ಲ. ನಾವು ಹೇಳಿದ ಕ್ರಮದಲ್ಲಿ ಅದನ್ನ ಮಾಡಬೇಕು. ಈ ರೀತಿಯಾಗಿ ವಿಭಾಗ ಮಾಡೋದು ಸರಿಯಲ್ಲ ಹಾಗೆ ಅಂತ. ಯಾಕೆ ಹಾಗೆಂದ್ರೆ ಕೇಶಾಂಚಿತ್ ಪ್ರಮಾಣ ವಿರೋಧಾದಿಷು ಅಂತರ್ಭಾವಾತ್ ಕೇಶಾಂಚಿತ್ ಅದೂಷಣತ್ವ ಪ್ರಕಾರ ಅಂತರ್ಭಾವ ಪ್ರಕಾರಶ್ಚ ಪದ್ಯತ್ಯುಕ್ತ ರೀತ್ಯ ಜ್ಞಾತವ್ಯ ಹಾಗೆಂತ. ಅಂದ್ರೆ ಕೆಲವುದು ಏನಾಗಿದೆ, ಪ್ರಮಾಣ ವಿರೋಧಿಷು ಅಂತರ್ಭಾವಾತ್, ಅಂದ್ರೆ ಈ ಕೆಲವು ವಿಭಾಗಗಳೆಲ್ಲ ಬೇರೆ ಕಡೆ ಅಂತರ್ಭಾವವನ್ನು ಹೊಂದುತ್ತದೆ. ನಾವೇಂಗ ವಿಭಾಗ ಮಾಡಿದ್ದೀವಿ ಆ ವಿಭಾಗದಲ್ಲೇ ಅಂತರ್ಭಾವ ಆಗ್ತದೆ. ಅದರಿಂದ ನೀವು ಸೆಪರೇಟ್ ಆಗಿ ಈ ರೀತಿಯಾಗ ವಿಭಾಗಗಳು ಮಾಡಬೇಕಾಗಿಲ್ಲ. ಇನ್ನು ಕೆಲವು ದೂಷಣಗಳು ಅದು ಪ್ರಮಾಣ ವಿರೋಧಿಯಾಗಿದೆ. ಪ್ರಮಾಣ ವಿರೋಧಾದಿಷು ಅಂತರ್ಭಾವ. ಅದರಿಂದ ಪ್ರಮಾಣ ವಿರೋಧಗಳು ಅಂತ ಇಷ್ಟು ಮಾಡಿದ್ರೆ ಸಾಕು, ಇಷ್ಟು ವಿಭಾಗ ಬೇಕಾಗಿಲ್ಲ ಹಾಗೆ ಅಂತ. ಕೆಲವುದು ದೂಷಣಗಳೇ ಅಲ್ಲ, ಕೇಶಾಂಚಿತ್ ಅದೂಷಣತ್ವಾತ್, ಕೆಲವುದು ದೋಷವೇ ಇಲ್ಲ ನೀವು ಹೇಳಿದ ಪ್ರಕಾರ. ಇನ್ನು ಕೆಲವುದು ಪ್ರಮಾಣ ವಿರೋಧಿ ಇತ್ಯಾದಿಗಳಲ್ಲಿ ಅಂತರ್ಭಾವ ಮಾಡಲಿಕ್ಕೆ ಬರುತ್ತದೆ. ಅದರಿಂದ ಈ ರೀತಿಯಾದ ವಿಭಾಗ ಬೇಕಾಗಿಲ್ಲ ಹಾಗೆ ಅಂತ. ಆ ವಿಚಾರವನ್ನ ಅದು ಹೇಗೆ, ಅದೇನದು ಅದೂಷಣತ್ವಾತ್ ಅಂತರ್ಭಾವ ಪ್ರಕಾರ, ಅದು ಹೇಗೆ ದೋಷ ಅಲ್ಲ, ಅದನ್ನ ನೀವು ಹೇಗೆ ಅಂತರ್ಭಾವ ಮಾಡ್ತೀರಿ ಇತ್ಯಾದಿ ವಿಚಾರಗಳನ್ನೆಲ್ಲ ನಾವು ಪ್ರಮಾಣ ಪದ್ಧತಿಯಲ್ಲಿ ವಿಸ್ತಾರವಾಗಿ ಅದನ್ನು ತಿಳಿಸಿದ್ದಾರೆ. ವಿಸ್ತಾರ ಭಯಾತ್ ನ ಇಹ ಉಚ್ಯತೆ, ವಿಸ್ತಾರವಾಗಿ ಇರುವುದರಿಂದ ಅದನ್ನ ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ ಹಾಗೆ ಅಂತ. ಇನ್ನು ಹೆಚ್ಚಿನ ವಿಸ್ತಾರ ಇದು ನೋಡಿ, ಇದು ಸಿಂಪ್ಲಿಫೈಡ್ ವೆರ್ಷನ್ ಆಫ್ ಪ್ರಮಾಣ ಪದ್ಧತಿ ಇದು. ಅದರಿಂದ ಇಲ್ಲಿ ವಿಸ್ತಾರವಾಗಿ ನಾವು ಜಯತೀರ್ಥರು ಮಾಡಿದ್ದು ಪ್ರಮಾಣ ಪದ್ಧತಿ, ಅದನ್ನ ವಿಸ್ತಾರವಾಗಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದರಿಂದ ನೀವು ಅದನ್ನ ಅಲ್ಲಿ ಓದಿ ತಿಳ್ಕೊಳ್ಳಿ ಅಂತ. ಇತಿ ಸರ್ವಂ ಸಮಂಜಸಂ. ಈ ರೀತಿಯಾಗಿ ನಾವು ಹೇಳಿದ್ದು ಇದು ಒಂದು ಪರೀಕ್ಷೆ. ಇಲ್ಲಿ ತನಕ ನಾವೇನ್ ಮಾಡಿದ್ದು, ಬೇರೆಯವರು ಹೇಳಿದ್ದನ್ನ ಒಂದು ಪರೀಕ್ಷೆ ಮಾಡಿದ್ದೀವಿ. ನಾವು ಹೇಳಿದ್ದೋ ಅವರೇ ಹೇಳಿದ್ದೋ ಯಾವ್ದು ಸರಿ ಹಾಗೆ ಅಂತ ಒಂದು ಪರೀಕ್ಷೆ ಮಾಡಿದ್ರಲ್ಲಿ ಈ ತರ ದೋಷಗಳು ಕಂಡು ಬರ್ತಾ ಇದೆ. ಅದರಿಂದ ನಾವು ಹೇಳಿದ ಕ್ರಮ ಸರಿ ಇದೆ ಹಾಗೆ ಅಂತ ಒಟ್ಟು. ಇದು ಶ್ರೀಮದ್ ಜಯತೀರ್ಥ ಪೂಜ್ಯಪಾದ ಪ್ರದರ್ಶಿತ ಮಾರ್ಗ ಅನುವರ್ತಿನ್ಯಾಂ ಪ್ರಮಾಣ ಚಂದ್ರಿಕಾಯಾಂ ಅನುಮಾನ ಪರಿಚ್ಛೇದ ಸಮಾಪ್ತಃ. ಮುಂದಿನದು ಆಗಮ ಪರಿಚ್ಛೇದ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ.